ಎಲ್ಲರಿಗೂ ನಮಸ್ಕಾರ. ಪ್ರಾವೀಣ್ಯತಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಪ್ರಾವೀಣ್ಯತಾ ಚಾನೆಲ್ ಮುಖಾಂತರ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಹಾಗೂ ಕೆಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ಗೆ ವಿಡಿಯೋ ಟ್ಯುಟೋರಿಯಲ್ಸನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವಿಡಿಯೋ ಟ್ಯುಟೋರಿಯಲ್ಸ್ನ ಭಾಗವಾಗಿ ಕ್ರ್ಯಾಶ್ ಕೋರ್ಸಸ್ ಹಾಗೆ ಪ್ರೀವಿಯಸ್ ಇಯರ್ ಸಾಲ್ವ್ಡ್ ಕ್ವಶನ್ ಪೇಪರ್ಸ್ನ ಡಿಸ್ಕಷನನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಭಾಗವಾಗಿ 2017ರ NET ಪೇಪರ್ 1 ನಾವು ಡಿಸ್ಕಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಆಲ್ರೆಡಿ ಕ್ವಶನ್ ನಂಬರ್ 1ರಿಂದ ಕ್ವಶನ್ ನಂಬರ್ 16ವರೆಗೆ ನಾವೀಗ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಡಿಸ್ಕಸ್ ಮಾಡಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಇವತ್ತು ನಾನು ಕ್ವಶನ್ ನಂಬರ್ 17ನಿಂದ ಮುಂದುವರಿಸಿಕೊಂಡು ಒಂದಷ್ಟು ಕ್ವಶನ್ಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಫ್ರೆಂಡ್ಸ್, ನೀವಿನ್ನೂ ಪ್ರಾವೀಣ್ಯತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಮ್ಮ ಎಲ್ಲ ಕ್ರ್ಯಾಶ್ ಕೋರ್ಸನ್ನು ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಷನ್ ಅನ್ನು ನೀವು ವಾಚ್ ಮಾಡ್ಬೋದು. ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ನಮ್ಮ ಪ್ರಾವೀಣ್ಯತಾ ಚಾನಲ್ನ ಫಾಲೋ ಮಾಡ್ಬೇಕಂತ ಕೇಳ್ಕೊಂತ ನಾನು 2017ರ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ನ ಕ್ವಶನ್ ನಂಬರ್ 17ಇಂದ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಯಾರು ಕ್ವಶನ್ ನಂಬರ್ 1ಇಂದ 16ವರೆಗೆ ವಾಚ್ ಮಾಡಿಲ್ಲ, ದಯವಿಟ್ಟು ಇನ್ನೊಂದ್ಸಲ ವಾಚ್ ಮಾಡ್ಕೊಂಡು ಬನ್ನಿ. ಹಾಗೆ ಈ ವಿಡಿಯೋ ಬಗ್ಗೆ ತಮ್ಮ ಅಭಿಪ್ರಾಯ, ಅನಿಸಿಕೆ ಹಾಗೆ ಯಾವುದಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಇನ್ನೂ ಉತ್ಕೃಷ್ಟವಾದ ವಿಡಿಯೋಗಳನ್ನ ಕೊಡುವಂಥ ನಿಟ್ಟಿನಲ್ಲಿ ನಿಮ್ಮ ಕಮೆಂಟ್ಸ್ ಮತ್ತೆ ನಿಮ್ಮ ಸಜೆಷನ್ಸು, ಡೌಟ್ಸು ನಮ್ಮನ್ನ ಇನ್ನೂ ಮೇಲ್ದರ್ಜೆಗೇರಿಸುತ್ತೆ ಅಂತ ಹೇಳ್ತಾ ಕ್ವಶನ್ ನಂಬರ್ 17 ಸ್ಟಾರ್ಟ್ ಮಾಡ್ತೀನಿ. National Eligibility Test 2017 Question Paper General Paper 1 Previous Year Solved Question Paper and Detailed Discussion. Friends, 17th question ಅನ್ನು ನೋಡೋಣ. 17th question is talking about teaching effectiveness. ಕಲಿಕಾ ಪ್ರವೃತ್ತಿಯ ಮೇಲೆ ಯಾವ ಅಂಶ ಗಾಢವಾದ ಪ್ರಭಾವವನ್ನು ಬೀರುತ್ತೆ ಅನ್ನೋ ಕ್ವಶನ್ ಆಗಿದೆ ಇದು. ಇಲ್ಲಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೋಷಿಯಲ್ ಸಿಸ್ಟಮ್ ಆಫ್ ದ ಕಂಟ್ರಿ, ಒಂದು ದೇಶದ ಸಾಮಾಜಿಕ ವ್ಯವಸ್ಥೆ. ಎಕಾನಮಿಕ್ ಸ್ಟೇಟಸ್ ಆಫ್ ದ ಸೊಸೈಟಿ, ಒಂದು ಸಮಾಜದ ಆರ್ಥಿಕ ವ್ಯವಸ್ಥೆ, ಆರ್ಥಿಕ ಸ್ಥಿತಿಗತಿ. 3ನೇದು ಪ್ರಿವೈಲಿಂಗ್ ಪೊಲಿಟಿಕಲ್ ಸಿಸ್ಟಮ್, ಆ ಒಂದು ದೇಶದ ರಾಜಕೀಯ ಸ್ಥಿತ್ಯಂತರಗಳು. 4ನೇದು ಎಜುಕೇಶನಲ್ ಸಿಸ್ಟಮ್, ಶೈಕ್ಷಣಿಕ ವ್ಯವಸ್ಥೆ. ನೋಡಿ, ಶೈಕ್ಷಣಿಕ ವ್ಯವಸ್ಥೆ ಟೀಚಿಂಗ್ ಎಫೆಕ್ಟಿವ್ನೆಸ್ ಮೇಲೆ ಬಹಳ ಪ್ರಥಮ ಹಂತದ ಪ್ರಭಾವವನ್ನು ಬೀರುತ್ತೆ. ನಂತರದ 3 ಆಪ್ಷನ್ಗಳು ಕೂಡ ತನ್ನದೇ ಆದ ಪ್ರಭಾವವನ್ನು ಹೊಂದಿದ್ರು ಎಜುಕೇಶನಲ್ ಸಿಸ್ಟಮ್, ಶೈಕ್ಷಣಿಕ ವ್ಯವಸ್ಥೆಯಷ್ಟು ನಿಕಟವಾದ ಸಂಬಂಧವನ್ನ ಟೀಚಿಂಗ್ ಎಫೆಕ್ಟಿವ್ನೆಸ್ ಜೊತೆಗೆ ಹೊಂದಿರಲಾರದು. ಹಾಗಾಗಿ ಮೋಸ್ಟ್ ಸೂಟಬಲ್ ಆನ್ಸರ್ ಫಾರ್ ದ 17th ಕ್ವಶನ್ ಈಸ್ ಆಪ್ಷನ್ ಡಿ, ಶೈಕ್ಷಣಿಕ ವ್ಯವಸ್ಥೆ. ಫ್ರೆಂಡ್ಸ್, ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಫ್ರೆಂಡ್ಸ್, ಕ್ವಶನ್ ನಂಬರ್ 18 ನೋಡೋಣ. 18 ಅಸರ್ಷನ್ ಅಂಡ್ ರೀಸನ್ ಬಗ್ಗೆ ಇರೋದಾಗಿದೆ. ಅಸರ್ಷನ್ ಹೇಳ್ತಿದೆ, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಟೆಂಡ್ಸ್ ಟು ಆಕ್ಸಿಲರೇಟ್ ದ ಫೇಸ್ ಆಫ್ ಲರ್ನಿಂಗ್. ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂತಂದ್ರೆ ನಾವು ಕ್ಲಾಸ್ ರೂಮಲ್ಲಿ ಅಲ್ಲಲ್ಲೇ ಮಕ್ಕಳಿಗೆ ಕ್ವಶನ್ ಕೇಳಿಕೊಂಡು ಅವ್ರಿಗೆ ಅರ್ಥ ಆಗಿದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಮುಂದುವರಿತೀವಲ್ಲ, ಅದನ್ನ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಆ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಮಕ್ಕಳ ಕಲಿಕಾ ಸಾಮರ್ಥ್ಯದ ವೇಗವನ್ನ ಹೆಚ್ಚಿಸುತ್ತೆ ಅಂತ ಹೇಳ್ತಾ ಇದೆ. ಹೌದು ಫ್ರೆಂಡ್ಸ್, ಅಲ್ಲಲ್ಲೇ ಕ್ವಶನ್ ಅನ್ನ ಕೇಳ್ಕೊಂಡು ಅಲ್ಲಲ್ಲೇ ಟೆಸ್ಟ್ ಕ್ವಿಜ್ಗಳನ್ನ ಮಾಡಿಕೊಂಡು ಅವ್ರಿಗೆ ಅರ್ಥ ಆಗಿದೆಯಾ ಅಂತ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಮುಂದುವರೆದಾಗ ಮುಂದಿನ ವಿಚಾರಗಳು ಅರ್ಥ ಆಗುತ್ತೆ, ಅವರು ಕಲಿಕಾ ಸಾಮರ್ಥ್ಯದ ವೇಗ ಹೆಚ್ಚುತ್ತೆ. ರೀಸನ್ ನೋಡೋಣ. ಆಸ್ ಅಗೇನ್ಸ್ಟ್ ಸಮೇಟಿವ್ ಇವ್ಯಾಲ್ಯೂಯೇಷನ್, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಇಸ್ ಹೈಲಿ ರಿಲಯಬಲ್. ಫ್ರೆಂಡ್ಸ್, ಈ ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಂತಂದ್ರೆ ಸೆಮಿಸ್ಟರ್ನ ಕೊನೆಯ ಭಾಗದಲ್ಲಿ ನಾವು ಎಕ್ಸಾಮ್ ಮಾಡ್ತೀವಲ್ಲ, ಅದನ್ನ ನಾವು ಸಮ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಥವಾ ಸಮರೈಸ್ಡ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಫ್ರೆಂಡ್ಸ್, ಆಸ್ ಅಗೇನ್ಸ್ಟ್ ಸಮೇಟಿವ್ ಇವ್ಯಾಲ್ಯೂಯೇಷನ್, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಇಸ್ ಹೈಲಿ ರಿಲಯಬಲ್ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಇದಿಲ್ಲ. ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಹೈಲಿ ರಿಲಯಬಲ್ ಅಲ್ಲ, ಸಮೇಟಿವ್ ಇವ್ಯಾಲ್ಯೂಯೇಷನ್ ರಿಲಯಬಲ್. ಹಾಗಾಗಿನೇ ನಾವು ಮಾರ್ಕ್ಸ್ ಕಾರ್ಡ್ಗೆ ಅತ್ಯಂತ ಪ್ರಾಮುಖ್ಯತೆ ಕೊಡ್ತೀವಿ. ಯಾಕೆಂದ್ರೆ ಸೆಮಿಸ್ಟರ್ ಕೊನೆಯ ಭಾಗದಲ್ಲಿ ನಾವು ಎಕ್ಸಾಮ್ ಮಾಡ್ತೀವಿ.
ಈ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಹೈಲಿ ರಿಲಯಬಲ್ ಅನ್ನೋದಾಗಿದ್ದಿದ್ರೆ ಕ್ಲಾಸ್ ರೂಮಲ್ಲಿ ಕ್ವಿಜ್ ಮಾಡಿದಾಗ ಯಾರು ಚೆನ್ನಾಗಿ ಆನ್ಸರ್ ಮಾಡ್ತಾರೋ ಅವ್ರನ್ನೇ ನಾವು ಪಾಸ್ ಅಂತ ಕನ್ಸಿಡರ್ ಮಾಡಿಬಿಡ್ಬೋದಾಗಿತ್ತು. ಹಾಗಾಗಿ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಈಸ್ ನಾಟ್ ಹೈಲಿ ರಿಲಯಬಲ್ ಅಗೇನೆಸ್ಟ್ ಸಮೇಟಿವ್ ಇವ್ಯಾಲ್ಯೂಯೇಷನ್. ಆರ್ ಇಸ್ ಫಾಲ್ಸ್. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಫಾಲೋಯಿಂಗ್. Both assertion and reasons are true, and reason is the correct explanation of assertion. No, this not suits. B. Both assertion and reasons are true, but reason is not the correct explanation of assertion. This is also not right choice. C. Assertion is true, but reason is false. Friends, ಇದು ಇಲ್ಲಿಗೆ ಸೂಟಬಲ್ ಆಗುತ್ತೆ. ಯಾಕೆಂತಂದ್ರೆ assertion, formative evaluation tends to accelerate the pace of learning. That is correct. But reason, as against summative evaluation, formative evaluation is highly reliable. No, formative evaluation is not highly reliable. Summative evaluation is only highly reliable. So C is the option. So answer is C. Friends, 19ನೇ question ನೋಡೋಣ. Which of the following set of statements represents acceptable propositions in respect of teaching learning relationship? Teaching learning relationship ಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ವಾಕ್ಯಗಳು ಒಪ್ಪಬಹುದಾದಂತಹ ವಾಕ್ಯಗಳು ಅಂತ ಕೇಳಿದ್ದಾರೆ. ಇಲ್ಲಿ ವಾಕ್ಯಗಳನ್ನು ನೋಡೋಣ ಒನ್ ಬೈ ಒನ್. ವೆನ್ ಸ್ಟೂಡೆಂಟ್ ಫೇಲ್ಸ್ ಇನ್ ಎ ಟೆಸ್ಟ್, ಇಟ್ ಈಸ್ ದ ಟೀಚರ್ ಹೂ ಫೇಲ್ಸ್. ಫ್ರೆಂಡ್ಸ್, ನಮ್ಮ ಮಧ್ಯೆ ಈ ತರದೊಂದು ನುಡಿಗಟ್ಟಿದೆ. ಯಾವ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೆ, ಪರೀಕ್ಷೆಯಲ್ಲಿ ಫೇಲ್ ಆದವನು ವಿದ್ಯಾರ್ಥಿ ಮಾತ್ರ ಅಲ್ಲ, ಆತನ ಶಿಕ್ಷಕ ಕೂಡ ಅನ್ನೋದೊಂದು ನುಡಿಗಟ್ಟಿದೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಅನ್ನು ಒಪ್ಕೋಬಹುದು. ಎವ್ರಿ ಟೀಚಿಂಗ್ ಮಸ್ಟ್ ಏಮ್ ಅಟ್ ಎನ್ಶೂರಿಂಗ್ ಲರ್ನಿಂಗ್. ಪ್ರತಿಯೊಂದು ಟೀಚಿಂಗ್ ಕೂಡ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸೋದೇ ಆಗಿರಬೇಕು, ಕಲಿಸೋದೇ ಆಗಿರಬೇಕು. ಹೌದು, ವಿತೌಟ್ ಕ್ರಿಯೇಟಿಂಗ್ ಎನಿ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಮೈಂಡ್ಸ್ ಆಫ್ ಸ್ಟೂಡೆಂಟ್ಸ್ ವಿ ಡೋಂಟ್ ಕಾಲ್ ಇಟ್ ಆಸ್ ಟೀಚಿಂಗ್. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಅನ್ನು ಒಪ್ಕೋಬಹುದು. ಮೂರನೇ ಸ್ಟೇಟ್ಮೆಂಟ್ ನೋಡೋಣ ಫ್ರೆಂಡ್ಸ್. ದೇರ್ ಕ್ಯಾನ್ ಬಿ ಟೀಚಿಂಗ್ ವಿತೌಟ್ ಲರ್ನಿಂಗ್ ಟೇಕಿಂಗ್ ಪ್ಲೇಸ್. ಅಫ್ಕೋರ್ಸ್ ಈ ಸ್ಟೇಟ್ಮೆಂಟು ಕೂಡ ಸರಿನೇ ಇದೆ. ಕೆಲವೊಂದು ಟೀಚಿಂಗ್ ಇರುತ್ತೆ, ಬಟ್ it is not making any understanding in the minds of students. ಲರ್ನಿಂಗ್ ನಡೀತಾ ಇರಲ್ಲ, ಬಟ್ ಟೀಚಿಂಗ್ ಅಂತ ಮಾಡ್ತಾ ಇರ್ತಾರೆ. ಕೆಲವೊಬ್ರು ಶಿಕ್ಷಕರು, ನಾವು ನೀವು ಕೂಡ ನೋಡಿರ್ತೀವಿ, ಅವ್ರ ಪಾಡಿಗೆ ಅವ್ರು ಟೀಚಿಂಗ್ ಮಾಡ್ತಾ ಇರ್ತಾರೆ, ಬಟ್ ಏನೂ ಕಲಿಸ್ತಾ ಇರೋದಿಲ್ಲ. ನಾಲ್ಕನೇದು, ದೇರ್ ಕ್ಯಾನ್ ಬಿ ನೋ ಲರ್ನಿಂಗ್ ವಿತೌಟ್ ಟೀಚಿಂಗ್. ಅಂದ್ರೆ ಟೀಚಿಂಗ್ ಇಲ್ದಲೆ ಲರ್ನಿಂಗ್ ಅನ್ನೋದೇ ನಡೆಯಲ್ಲ. ಇದು ತಪ್ಪು ಸ್ಟೇಟ್ಮೆಂಟು. ಇಲ್ಲಿ ಟೀಚಿಂಗ್ ಇಲ್ದಲೇ ಕೂಡ ಗುರುವಿಲ್ಲದ ವಿದ್ಯೆಗಳು ನಮ್ಮಲ್ಲಿ ಅನೇಕವಿದಾವೆ. ನಮಗೆ ಗೊತ್ತಿದೆ, ಏಕಲವ್ಯ ಇರ್ಬೋದು. ಏಕಲವ್ಯ ಗುರುವೇ ಇಲ್ದಲೆ ವಿದ್ಯೆಯನ್ನು ಕಲ್ತಿರ್ತಾನೆ. ಸೊ ಟೀಚಿಂಗ್ ಇಲ್ದೇನೆ ಲರ್ನಿಂಗ್ ಪ್ರೋಸೆಸ್ ಸಾಧ್ಯ ಇದೆ. ಸೊ ಹಾಗಾಗಿ ನಾಲ್ಕನೇ ಸ್ಟೇಟ್ಮೆಂಟು ನಾವು ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಐದನೇ ಸ್ಟೇಟ್ಮೆಂಟ್ ನೋಡೋಣ. ಎ ಟೀಚರ್ ಟೀಚರ್ಸ್ ಬಟ್ ಲರ್ನ್ಸ್ ಆಲ್ಸೋ. ರಿಯಲ್ ಲರ್ನಿಂಗ್ ಇಂಪ್ಲೈಸ್ ರೋಟ್ ಲರ್ನಿಂಗ್ ಅಂತ ಹೇಳ್ತಾರೆ. ಹೌದು, ಪ್ರತಿಯೊಬ್ಬ ಟೀಚರು ಕಲಿತಾ ಹೋಗ್ತಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ನಾವು ಒಪ್ಕೋಬಹುದು. ಹಾಗಾಗಿ ಸೆಟ್ ಆಫ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಮಗೆ ನಾಲ್ಕನೇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಡಿಸಿಷನ್ಗೆ ಬಂದ್ವು. ನಾಲ್ಕನೇದು ಇಲ್ಲೂ ಇದೆ, ಇಲ್ಲೂ ಇದೆ. ಹಾಗಾಗಿ ಈ ಮತ್ತೆ ಇದು ಇಲ್ಲಿ ನಮಗೆ 1, 2, 3, 4 ಆರನೇ ಆಪ್ಷನ್ನೇ ಇಲ್ಲ. ಇಲ್ಲಿ ಆರನೇ ಸ್ಟೇಟ್ಮೆಂಟೇ ಇಲ್ಲ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಸೊ ಆನ್ಸರ್ ಇಸ್ ಬಿ. ಫ್ರೆಂಡ್ಸ್, ನೆಕ್ಸ್ಟ್ 20ನೇ ಕ್ವಶನ್ ಅನ್ನು ನೋಡೋಣ ನಾವು. ಇದು ಕೂಡ ಅಸರ್ಷನ್ ಮತ್ತೆ ರೀಸನ್ಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಅಸರ್ಷನ್, ಲರ್ನಿಂಗ್ ಈಸ್ ಎ ಲೈಫ್ ಲಾಂಗ್ ಪ್ರೋಸೆಸ್. ಕಲಿಕೆ ಅನ್ನೋದು ಜೀವನ ಪೂರ್ತಿ ನಡೆಯುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಎವ್ರಿ ಮ್ಯಾನ್ ಈಸ್ ಗೋಯಿಂಗ್ ಟು ಲರ್ನ್ ಥ್ರೂಔಟ್ ಹಿಸ್ ಲೈಫ್ ಟೈಮ್. ನೋಬಡಿ ಕ್ಯಾನ್ ಡಿನೈ. ಎಲ್ಲ ವಯಸ್ಸಲ್ಲೂ ಕಲಿಯುವಂಥದ್ದು ಇರುತ್ತೆ. ಹಾಗಾಗಿ ಅಸರ್ಷನ್ ಕರೆಕ್ಟ್ ಆಗಿದೆ. ರೀಸನ್, ಲರ್ನಿಂಗ್ ಟು ಬಿ ಯೂಸ್ಫುಲ್ ಮಸ್ಟ್ ಬಿ ಲಿಂಕ್ಡ್ ವಿತ್ ಲೈಫ್ ಪ್ರಾಸೆಸಸ್. ಅಂದರೆ ನಮ್ಮ ಕಲಿಕೆ ಉಪಯೋಗಕ್ಕೆ ಬರಬೇಕು ಅಂತಂದ್ರೆ ನಮ್ಮ ಬದುಕಿನ ವಿವಿಧ ಸ್ತರಗಳಲ್ಲಿ ಆ ಕಲಿಕೆಯನ್ನು ಅಳವಡಿಸ್ಕೋಬೇಕು ಅನ್ನೋದೇ ಆಗಿರುತ್ತೆ. ರೀಸನ್ ಕೂಡ ಕರೆಕ್ಟ್ ಆಗಿದೆ. ಬಟ್ ರೀಸನ್ನು ರೈಟ್ ಎಕ್ಸ್ಪ್ಲನೇಷನ್ ಅಂತ ನೋಡಿದ್ರೆ ಐ ಡೋಂಟ್ ಥಿಂಕ್ ನಾವು ಕಲ್ತಿದ್ದನ್ನೆಲ್ಲವನ್ನು ಲೈಫ್ ಲಾಂಗ್ ಕಲ್ತಿದ್ದನ್ನೆಲ್ಲವನ್ನು ಬಳಸ್ಕೊಳ್ಳೇಬೇಕು ಅನ್ನೋಂಥದ್ದು ಏನಿಲ್ಲ. ಕೆಲವೊಂದು ನಮ್ಮ ಲೈಫ್ಗೆ ಉಪಯುಕ್ತವಾಗಿರುತ್ತೆ, ಕೆಲವೊಂದು ನಾಲೆಡ್ಜ್ ಆಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಅಸರ್ಷನ್ ಅಂಡ್ ರೀಸನ್ ಎರಡೂ ಸರಿಯಾಗಿದೆ. ಬಟ್ ಎಕ್ಸ್ಪ್ಲನೇಷನ್ ಕರೆಕ್ಟ್ ಅಂತ ಅಂದ್ಬಿಟ್ಟು ನಮ್ಮ ಚಾಯ್ಸಸ್ ಅನ್ನ ನೋಡೋಣ. ಈಗ
both assertion and reasons are true and reason is the correct explanation of assertion. No, reason is not the correct explanation of assertion. B, both assertion and reasons are true but reason is not the correct explanation of assertion. So this is the answer I feel. C, A is true, R is false. D, A is false, R is true. So the option here is both are true but reason is not the correct explanation of assertion. Answer B is the right answer, friends. Hope you are understanding. Question number 21 nodona. Friends, effectiveness of teaching has to be judged in terms of ಒಂದು ಕಲಿಕೆಯ ಪರಿಪೂರ್ಣತೆಯನ್ನ ನಾವು ಯಾವುದರಲ್ಲಿ ಅಳಿಬೇಕು ಅಂತ ಆಪ್ಷನ್ಸ್ ಅನ್ನ ನೋಡೋಣ ಫ್ರೆಂಡ್ಸ್. ಕೋರ್ಸ್ ಕವರೇಜ್ ಅಂತಂದ್ರೆ ಸಿಲೆಬಸ್ ಮುಗಿಸಿದ್ರೆ ನಾವು ಟೀಚಿಂಗ್ ಎಫೆಕ್ಟಿವ್ ಅಂತ ಅನ್ಕೋಬಹುದಾ? ನನಗೇನೋ ಹಾಗೆ ಅನ್ಸೋದಿಲ್ಲ ಫ್ರೆಂಡ್ಸ್. ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ಸ್ಟೂಡೆಂಟ್ಸ್ ಇಂಟ್ರೆಸ್ಟ್, ಸ್ಟೂಡೆಂಟ್ಸ್ ಅನ್ನ ತುಂಬಾ ಅಟ್ರಾಕ್ಟಿವ್ ಆಗಿ ಇಟ್ಕೊಳ್ತಾ ಇದ್ದಾರೆ, ಆಗಾಗ ಅದನ್ನ ಒಂದು ಟೀಚಿಂಗ್ ಅನ್ನ ಎಫೆಕ್ಟಿವ್ನೆಸ್ ಅಂತ ಅನ್ನಿಸ್ಬೋದಾ? ನೋ ಫ್ರೆಂಡ್ಸ್, ದಿಸ್ ಇಸ್ ಆಲ್ಸೋ ನಾಟ್ ರೈಟ್ ಆನ್ಸರ್. ಸ್ಟೂಡೆಂಟ್ಸ್ಗೆ ನೀವು ಏನೇ ಹೇಳಿದ್ರು ಅವರು ಅಟ್ರಾಕ್ಟಿವ್ ಆಗಿ ಇರ್ತಾರೆ. ಕಥೆಗಳನ್ನು ಹೇಳಿದ್ರು, ಪದ್ಯಗಳನ್ನು ಹೇಳಿದ್ರು, ಸಾಂಗ್ಸ್ ಹೇಳಿದ್ರು, ದೇರ್ ಇಂಟ್ರೆಸ್ಟ್ ಇಸ್ ಹೈಯೆಸ್ಟ್ ವೆನ್ ವಿ ಕಂಪೇರ್ ಇಟ್ ಟು ಟೀಚಿಂಗ್ ನಾರ್ಮಲ್ ಕ್ಲಾಸ್. ಬಟ್ ದಟ್ ಈಸ್ ನಾಟ್ ದ ಎಫೆಕ್ಟಿವ್ ಟೀಚಿಂಗ್. ಲರ್ನಿಂಗ್ ಔಟ್ಕಮ್ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಲರ್ನಿಂಗ್ ಔಟ್ಕಮ್ಸ್, ಅವರು ಕಲಿಕೆಯಿಂದ ಅವರ ವ್ಯಕ್ತಿತ್ವ ಹೇಗೆ ರೂಪುಗೊಂಡಿದೆ ಅನ್ನೋದು ಆಧಾರದ ಮೇಲೆ ದಿಸ್ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. Effectiveness of teaching is always judged based on what are the learning outcome of the students. ಅಂದ್ರೆ ಒಂದು ಕಲಿಕೆಯ ಪರಿಪೂರ್ಣತೆಯನ್ನ ವಿದ್ಯಾರ್ಥಿಗಳಲ್ಲಾದಂತಹ ಮಾರ್ಪಾಡುಗಳು, ಒಳ್ಳೆಯ ರೀತಿಯ ಮಾರ್ಪಾಡುಗಳನ್ನ ಗಮನಿಸಿ ನಾವು ಹೇಳ್ಬೇಕಾಗಿರುತ್ತೆ. ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ಲಾಸ್ಟ್, ಯೂಸ್ ಆಫ್ ಟೀಚಿಂಗ್ ಏಡ್ಸ್ ಇನ್ ದ ಕ್ಲಾಸ್ ರೂಮ್. ಲಾಸ್ಟ್ ಒನ್, ಯೂಸ್ ಆಫ್ ಟೀಚಿಂಗ್ ಏಡ್ಸ್ ಇನ್ ದ ಕ್ಲಾಸ್ ರೂಮ್. ಕ್ಲಾಸ್ ರೂಮ್ ನಲ್ಲಿ ಬೇರೆ ಬೇರೆ ಪರಿಕರಗಳು, ಬೋರ್ಡು, ಎಲೆಕ್ಟ್ರಾನಿಕ್ ಡಿವೈಸಸ್ ಅನ್ನ ಬಳಸೋದನ್ನ ನಾವು ಎಫೆಕ್ಟಿವ್ ಟೀಚಿಂಗ್ ಅಂತ ಕರಿತೀವ? ಫ್ರೆಂಡ್ಸ್, ಸಿ ಇಸ್ ದ ರೈಟ್ ಆನ್ಸರ್. ಒಬ್ಬ ವಿದ್ಯಾರ್ಥಿಗಳಲ್ಲಿ ಗುರುತರವಾದ ಅತ್ಯುತ್ತಮ ಬದಲಾವಣೆಗಳನ್ನ ತರುವುದೇ ನಿಜವಾದ ಶಿಕ್ಷಣ. ಸೊ ಆನ್ಸರ್ ಇಸ್ ಸಿ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 22. Below are given two set research methods and data collection tools. Match the two sets and indicate your correct answer by selecting the codes. Friends, ಈ ಮ್ಯಾಚ್ ದಿ ಫಾಲೋಯಿಂಗ್ ಇರುತ್ತಲ್ಲ, ಇದು ತುಂಬಾ ಈಸಿಯೆಸ್ಟ್ ವೇ ಆಫ್ ಅಟೆಂಡಿಂಗ್ ದ ಕ್ವಶನ್, ಬಟ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅಂಡ್ ನಿಮಗೆ 1-2 ಮ್ಯಾಚಿಂಗ್ ಸಿಕ್ಬಿಟ್ರೆ ಓಲ್ ಕ್ವಶನ್ಗೆ ಆನ್ಸರ್ ಸಿಕ್ಕದಾಗೇನೆ. ಸೊ ಹಾಗಾಗಿ ನೋಡಿ, ಈಗ ಎಕ್ಸ್ಪೆರಿಮೆಂಟಲ್ ಮೆಥಡ್, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಮೆಥಡ್, ಡಿಸ್ಕ್ರಿಪ್ಟಿವ್ ಸರ್ವೆ ಮೆಥಡ್, ಹಿಸ್ಟಾರಿಕಲ್ ಮೆಥಡ್ ಅಂತ ಇದೆ. ಈ ಕಡೆ ಯೂಸಿಂಗ್ ಪ್ರೈಮರಿ ಅಂಡ್ ಸೆಕೆಂಡರಿ ಸೋರ್ಸಸ್, ಕ್ವಶನೇರ್, ಸ್ಟ್ಯಾಂಡರ್ಡೈಸ್ಡ್ ಸೆಟ್ಸ್, ಟಿಪಿಕಲ್ ಕ್ಯಾರೆಕ್ಟರಿಸ್ಟಿಕ್ ಟೆಸ್ಟ್ಸ್. ಇಲ್ಲಿ ಡಿಸ್ಕ್ರಿಪ್ಟಿವ್ ಸರ್ವೆ ಇದೆಯಲ್ಲ, ಸಿಗೆ ಕ್ವಶನೇರ್, ಡಿಸ್ಕ್ರಿಪ್ಟಿವ್ ಸರ್ವೆ ಮೆಥಡ್ ಅಲ್ಲಿ ನಾವು ಯಾವಾಗಲೂ ಕ್ವಶನೇರ್ ಅನ್ನ ಯೂಸ್ ಮಾಡ್ತೀವಿ. ಸೊ ಸಿಗೆ 2 ಆನ್ಸರ್ ಎಲ್ಲಿದೆ ಅಂತ ನೋಡಿದ್ರೆ ಹೆಚ್ಚು ಕಡಿಮೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸಿಗೆ 2 ಆನ್ಸರ್ ಬಿ ನಲ್ಲಿದೆ, ಅಂದ್ರೆ ಆಪ್ಷನ್ ಬಿ ನಲ್ಲಿದೆ. ಇಷ್ಟೇ ಸಾಕು ನಮಗೆ ಆಪ್ಷನ್ ಅನ್ನ ಹುಡ್ಕೋದಕ್ಕೆ. ಈ ರೀತಿ ನೀವು ಟ್ರಿಕ್ ಅನ್ನ ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಲ್ಲಿ ನಾವು ನಾರ್ಮಲಿ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ಸ್ ನ ಬಳಸ್ತೀವಿ. ಹಾಗೆ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಮೆಥಡ್ ಅಲ್ಲಿ ಟಿಪಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಅದರದೇ ಆದಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ ಟೆಸ್ಟ್ ಅನ್ನ ಬಳಸ್ತೀವಿ. ಹಿಸ್ಟಾರಿಕಲ್ ಮೆಥಡ್ ಆಲ್ವೇಸ್ ಯೂಸಿಂಗ್ ಪ್ರೈಮರಿ ಅಂಡ್ ಸೆಕೆಂಡರಿ ಸೋರ್ಸಸ್. A3, B4, C2 and D1. So the option is B. Answer B is the option. So friends, question number 23 ಹೋಗೋಣ. Question number 23. The research ethics may be considered pertinent at which stage of research? ಸಂಶೋಧನೆಯ ಯಾವ ಹಂತದಲ್ಲಿ ರಿಸರ್ಚ್ ಎಥಿಕ್ಸ್ ಅಂದ್ರೆ ಸಂಶೋಧನೆಯ ನೀತಿ ಧರ್ಮಗಳನ್ನ ಬಹಳ ಮುಖ್ಯವಾಗಿ ಪರಿಗಣಿಸಲಾಗುತ್ತೆ ಅನ್ನೋದು. ಇಲ್ಲಿ ಅಟ್ ದ ಸ್ಟೇಜ್ ಆಫ್ ಪ್ರಾಬ್ಲಮ್ ಫಾರ್ಮುಲೇಷನ್ ಅಂಡ್ ಇಟ್ಸ್ ಡೆಫಿನೇಷನ್, ಪ್ರಾಬ್ಲಮ್ನ ಫಾರ್ಮುಲೇಟ್ ಮಾಡಬೇಕಾದಾಗಲ್ಲ, ಅಥವಾ ಅಟ್ ದ ಸ್ಟೇಜ್ ಆಫ್ ಡಿಫೈನಿಂಗ್ ದ ಪಾಪ್ಯುಲೇಷನ್ ಆಫ್ ರಿಸರ್ಚ್,
ರಿಸರ್ಚ್ನ ಗಾತ್ರವನ್ನು ನಾವು ನಿರ್ಧರಿಸಬೇಕಾದಾಗ ಮಾಡ್ತೀವ. ಅಟ್ ದ ಸ್ಟೇಜ್ ಆಫ್ ಡಾಟಾ ಕಲೆಕ್ಷನ್ ಅಂಡ್ ಡಾಟಾ ಇನ್ಫಾರ್ಮೇಶನ್, ಡಾಟಾವನ್ನು ಕಲೆಕ್ಷನ್ ಮಾಡಬೇಕಾದಾಗ ನಾವು ರಿಸರ್ಚ್ ಎಥಿಕ್ಸನ್ನು ಬಹಳ ಗಂಭೀರವಾಗಿ ಬಳಸಬೇಕಾಗತ್ತಾ, ಅಥವಾ ಅಟ್ ದ ಸ್ಟೇಜ್ ಆಫ್ ರಿಪೋರ್ಟಿಂಗ್ ದ ಫೈಂಡಿಂಗ್ಸ್? ಫ್ರೆಂಡ್ಸ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾವು ಎಥಿಕಲ್ ಬಿಹೇವಿಯರನ್ನು ಯಾವಾಗ ತೋರಿಸ್ಬೇಕಂತಂದ್ರೆ ಅಟ್ ದ ಎಂಡ್, ವೈಲ್ ವಿ ಆರ್ ಪ್ರೊಡ್ಯೂಸಿಂಗ್ ದ ರಿಪೋರ್ಟ್ಸ್, ವರದಿಯನ್ನು ನೀಡಬೇಕಾದ್ರೆ ನಾವು ನಿಖರವಾದ ವರದಿಯನ್ನು ನೀಡಬೇಕಾಗತ್ತೆ. ಯಾವುದಾದ್ರೂ ಊಹೆಗಳು, ಅಸಂಪ್ಷನ್ಸ್ ಅನ್ನ ಬಳಸಿದ್ರೆ ಅವನ್ನೆಲ್ಲ ಸ್ಪಷ್ಟಾಕ್ಷರಗಳಲ್ಲಿ ಹೇಳಿರ್ಬೇಕಾಗತ್ತೆ. ಸೊ ಹಾಗಾಗಿ ದ ರಿಸರ್ಚ್ ಎಥಿಕ್ಸ್ ಈಸ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್ ಪರ್ಟಿನೆಂಟ್ ಅಟ್ ದಿ ರಿಪೋರ್ಟಿಂಗ್ ಸ್ಟೇಜ್. So option D is the answer. Friends, let's go to question number 24. In which of the following reporting format is formally prescribed? ಈ ಕೆಳಗಿನ ಯಾವುದರಲ್ಲಿ ವರದಿಯನ್ನು ಸಲ್ಲಿಸುವಾಗ ಬಹಳ ಔಪಚಾರಿಕವಾದಂತಹ ಒಂದು ರೀತಿ ನೀತಿಗಳನ್ನು ಅನುಸರಿಸಲಾಗುತ್ತೆ? ಫಾರ್ಮಲ್ ವೇನನ್ನ ಯಾವಾಗ ನಾವು ಯೂಸ್ ಮಾಡ್ತೀವಿ? ಡಾಕ್ಟರಲ್ ಲೆವೆಲ್ ಥೀಸಿಸ್, ಕಾನ್ಫರೆನ್ಸ್ ಆಫ್ ರಿಸರ್ಚರ್ಸ್, ವರ್ಕ್ಶಾಪ್ಸ್ ಅಂಡ್ ಸೆಮಿನಾರ್ಸ್, ಸಿಂಪೋಸಿಯಾ. ಈ ಕಾನ್ಫರೆನ್ಸ್ ಆಫ್ ರಿಸರ್ಚರ್ಸ್ ಅಂತಂದ್ರೆ ಎಲ್ಲ ರಿಸರ್ಚರ್ಸ್ ಯಾವ್ದಾದ್ರು ಕಾನ್ಫರೆನ್ಸ್ಗೆ ಹೋದಾಗ ಇಲ್ಲಿ ನಾವು ಪೂರ್ತಿ ಫಾರ್ಮಲ್ ವೇನಲ್ಲಿ ನಾವು ರಿಪೋರ್ಟ್ಸ್ ಅನ್ನ ಸಬ್ಮಿಟ್ ಮಾಡೋದಿಲ್ಲ. ರಿಸರ್ಚ್ ನ ಒಂದು ಸಂಕ್ಷಿಪ್ತ ರೂಪವನ್ನು ಮಾತ್ರ ಪ್ರೆಸೆಂಟ್ ಮಾಡ್ತೀವಿ. ವರ್ಕ್ಶಾಪ್ಸ್ ಅಂಡ್ ಸೆಮಿನಾರ್ಸ್ ಅಲ್ಲೂ ಅಷ್ಟೇ ರಿಸರ್ಚ್ ನ ಒಂದು ನಟ್ಶೆಲ್ ಅನ್ನ ಅಂದ್ರೆ ಸಂಕ್ಷಿಪ್ತ ರೂಪವಾದ ಒಂದು ಮಾಹಿತಿಯನ್ನ ಅಲ್ಲಿ ಕೊಡ್ತೀವಿ. ಸಿಂಪೋಸಿಯಾ ಅಂತಂದ್ರೆ ವಿಚಾರ ಸಂಕಿರಣಗಳಲ್ಲೂ ಕೂಡ ಓನ್ಲಿ ಫೈಂಡಿಂಗ್ಸ್ ಅನ್ನು ಅಥವಾ ತುಂಬಾ ವ್ಯಾಲಿಡ್ ಔಟ್ಕಮ್ಸ್ ಗಳನ್ನ ಮಾತ್ರ ಹೇಳ್ತೀವಿ ಸಿಂಪೋಸಿಯಾನಲ್ಲಿ. ಈ ಡಾಕ್ಟರಲ್ ಲೆವೆಲ್ ಥೀಸಿಸ್ ಇದೆಯಲ್ಲ, ಅಂದ್ರೆ PhD ನ ಪಡ್ಕೊಳ್ಳೋದಕ್ಕೆ, ಡಾಕ್ಟರೇಟ್ ನ ಪಡ್ಕೊಳ್ಳೋದಕ್ಕೆ ಸಲ್ಲಿಸುವಾಗ ವರದಿನ ನಾವು ಬಹಳ ಔಪಚಾರಿಕವಾಗಿ ವೆರಿ ಫಾರ್ಮಲ್ ವೇನಲ್ಲಿ ಗ್ರಂಥ ರೂಪದಲ್ಲಿ ತಯಾರುಪಡಿಸಿ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನಂಬರ್ 25 ನ ನೋಡೋಣ. Question number 25. The principal of a school conducts an interview session of teachers and students with a view to explore the possibility of their enhanced participation in school programs. This endeavor may be related to which type of research? ನಾವೀಗ ಡೆಮೋ ಕ್ಲಾಸ್ ಮಾಡ್ತೀವಲ್ಲ, ಆ ರಿಸರ್ಚ್ ಯಾವ ರಿಸರ್ಚ್ ಸೇರುತ್ತೆ? ಸ್ಟೂಡೆಂಟ್ಸ್ ಕೂಡ ಇರ್ತಾರೆ, ಟೀಚರ್ಸ್ ಕೂಡ ಇರ್ತಾರೆ. ಟೀಚರು ಪ್ರೆಸೆಂಟ್ ಮಾಡ್ತಾರೆ, ಸ್ಟೂಡೆಂಟ್ಸ್ಗೆ ಅರ್ಥ ಆಗಿದೆಯಾ ಅಂತ ಅನ್ನೋದನ್ನ, ಅರ್ಥ ಆಗುತ್ತಾ ಇವ್ರು ಪಾಠ ಮಾಡೋದು ಅನ್ನೋದನ್ನ ನಾವು ಅಲ್ಲೇ ನಿಖರವಾಗಿ ಕನ್ಕ್ಲೂಷನ್ ಅಲ್ಲಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಥವಾ ಕ್ವಶನ್ಗೆ ಆನ್ಸರ್ ಆಗಿ ಪಡ್ಕೋತೀವಿ. ಈ ರಿಸರ್ಚ್ ಅನ್ನ ಯಾವ ರಿಸರ್ಚ್ ಅಂತ ಕರಿತೀವಿ? ಇವ್ಯಾಲ್ಯೂಯೇಷನ್ ರಿಸರ್ಚ್, ಫಂಡಮೆಂಟಲ್ ರಿಸರ್ಚ್, ಆಕ್ಷನ್ ರಿಸರ್ಚ್ ಅಥವಾ ಅಪ್ಲೈಡ್ ರಿಸರ್ಚ್? ಫ್ರೆಂಡ್ಸ್, ಇಲ್ಲಿ ಆಕ್ಷನ್ is going to takes place to get the solution for our question. So here action research is the right answer. Option C is the right answer. Question number 26 na nodona friends. In doing action research, what is the usual sequence steps? Friends, options na nodona. ನೋಡಿ, ಆಕ್ಷನ್ ರಿಸರ್ಚ್ ನ ಮಾಡಬೇಕಾದ್ರೆ ಯೂಶಲಿ ಯಾವ ಸೀಕ್ವೆನ್ಸ್ ಅಲ್ಲಿ ಸ್ಟೆಪ್ಸ್ ನಡೆಯುತ್ತೆ ಅಂತ ಅಂದ್ಬಿಟ್ಟು, ಮೊದಲು ರಿಫ್ಲೆಕ್ಟ್ ಮಾಡ್ತೀವ, ಅಬ್ಸರ್ವ್ ಮಾಡ್ತೀವ, ಪ್ಲಾನ್ ಮಾಡ್ತೀವ, ಆಕ್ಟ್ ಮಾಡ್ತೀವ ಅಂತಂದ್ರೆ. ಅಂದ್ರೆ ರಿಫ್ಲೆಕ್ಟ್ ಅಂತಂದ್ರೆ ಪ್ರತಿಬಿಂಬಿಸೋದು, ಅಬ್ಸರ್ವ್ ಅಂದ್ರೆ ಗಮನಿಸೋದು, ಪ್ಲಾನ್ ಅಂದ್ರೆ ಯೋಜನೆ ಹಾಕೊಳ್ಳೋದು, ಆಕ್ಟ್ ಅಂತಂದ್ರೆ ಕಾರ್ಯಗತ ಮಾಡೋದು. ಮೊದಲೇ ಪ್ರತಿಬಿಂಬಿಸೋದಕ್ಕೆ ಹೋಗೋದಿಲ್ಲ ನಾವು. ಹಾಗಾಗಿ ಆಪ್ಷನ್ 1 ಇಸ್ ನಾಟ್ ದ ರೈಟ್ ಆನ್ಸರ್. ಎರಡನೇ ನೋಡೋಣ. ಪ್ಲಾನ್ ಯೋಜನೆ ಹಾಕೊಳ್ಳೋದು, ಕಾರ್ಯಕ್ರಮನ ಹಮ್ಮಿಕೊಳ್ಳೋದು, ಗಮನಿಸೋದು, ಅದು ಸರಿ ಹೋದ್ರೆ ಮತ್ತೆ ಅದನ್ನ ಪ್ರತಿಬಿಂಬಿಸ್ತಾ ಹೋಗೋದು. ಸೊ ದಿಸ್ ಇಸ್ ದ ರೈಟ್ ಆಪ್ಷನ್ ಫ್ರೆಂಡ್ಸ್. ವಿ ಡೋಂಟ್ ಹ್ಯಾವ್ ಟು ಲುಕ್ ಫರ್ದರ್. ಪ್ಲಾನ್, ಆಕ್ಟ್, ಅಬ್ಸರ್ವ್, ರಿಫ್ಲೆಕ್ಟ್. ಸೊ ಆಪ್ಷನ್ ಇಸ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 27 ಅನ್ನ ನೋಡೋಣ ಫ್ರೆಂಡ್ಸ್. ಕ್ವಶನ್ ನಂಬರ್ 27. ವಿಚ್ ಸೀಕ್ವೆನ್ಸ್ ಆಫ್ ರಿಸರ್ಚ್ ಸ್ಟೆಪ್ಸ್ ಈಸ್ ಲಾಜಿಕಲ್ ಇನ್ ದ ಲಿಸ್ಟ್ ಗಿವನ್ ಬಿಲೋ? ಈ ಕೆಳಗೆ ಕೊಟ್ಟಿರುವಂತಹ ಯಾವ ಸೀಕ್ವೆನ್ಸು ಒಂದು ರಿಸರ್ಚ್ ಪ್ರಾಸೆಸ್ಗೆ ಸಂಬಂಧಪಟ್ಟಂತೆ ಸರಿಯಾದ ಜೋಡಣೆಯಾಗಿರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಪ್ರಾಬ್ಲಮ್ ಫಾರ್ಮುಲೇಷನ್, ಅನಾಲಿಸಿಸ್, ಡೆವಲಪ್ಮೆಂಟ್ ಆಫ್ ರಿಸರ್ಚ್ ಡಿಸೈನ್, ಹೈಪೋಥೆಸಿಸ್ ಮೇಕಿಂಗ್, ಕಲೆಕ್ಷನ್ ಆಫ್ ಡಾಟಾ, ಅರೈವಿಂಗ್ ಅಟ್ ಜನರಲೈಸೇಷನ್ ಅಂಡ್ ಕನ್ಕ್ಲೂಷನ್ಸ್. ನೋಡಿ, ಇಲ್ಲಿ
ಪ್ರಾಬ್ಲಮ್ ಫಾರ್ಮುಲೇಷನ್ ಈಸ್ ಕರೆಕ್ಟ್, ಬಟ್ ಎಗೇನ್ ಡೈರೆಕ್ಟ್ ಆಗಿ ಅನಾಲಿಸಿಸ್ಗೆ ಹೋಗಲ್ಲ, ಡಾಟಾ ಕಲೆಕ್ಷನ್ ಆದ್ಮೇಲೆ ಅನಾಲಿಸಿಸ್ ಆಗೋದು. ಹಾಗಾಗಿ ಇಲ್ಲಿ ಡಾಟಾ ಕಲೆಕ್ಷನ್ ಅನ್ನೋದು ಅನಾಲಿಸಿಸ್ ಗಿಂತ ನಂತರ ಬಂದಿರೋದ್ರಿಂದ ಈ ಆಪ್ಷನ್ ಆಗಲ್ಲ. ವಿಲ್ ಕ್ಯಾನ್ಸಲ್ ದಿಸ್ ಆಪ್ಷನ್ ಅಂಡ್ ಗೋ ಟು ಆಪ್ಷನ್ ಬಿ. ಡೆವಲಪ್ಮೆಂಟ್ ಆಫ್ ರಿಸರ್ಚ್ ಡಿಸೈನ್, hypothesis making, problem formulation, data analysis, arriving at conclusion, and data collection. No, this is data collection is coming in the end. Analysis alla aadmele, that is not the right way to do formal research. Next, problem formulation, hypothesis making, development of research design, collection of data, data analysis, and formulation of generalization and conclusion. This is the right answer, friends. ಪ್ರಾಬ್ಲಮ್ ನ ಫಾರ್ಮುಲೇಟ್ ಮಾಡ್ತೀವಿ, ಹೈಪೋಥೆಸಿಸ್ ಸ್ಟೇಟ್ಮೆಂಟ್ ಅನ್ನ ಮಾಡ್ತೀವಿ, ಅಂಡ್ ಡೆವಲಪ್ಮೆಂಟ್ ಆಫ್ ರಿಸರ್ಚ್ ಡಿಸೈನ್ ಮಾಡ್ತೀವಿ, ಕಲೆಕ್ಷನ್ ಆಫ್ ಡಾಟಾ ಮಾಡ್ತೀವಿ, ಡಾಟಾ ಅನಾಲಿಸಿಸ್ ಮಾಡ್ತೀವಿ ಡಾಟಾ ಕಲೆಕ್ಟ್ ಆದ್ಮೇಲೆ, ಅಂಡ್ ಫಾರ್ಮುಲೇಷನ್ ಆಫ್ ಜನರಲೈಸೇಷನ್ ಅಂಡ್ ಕನ್ಕ್ಲೂಷನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫ್ರೆಂಡ್ಸ್ ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್ ನಂಬರ್ 28. ಕ್ವಶನ್ ನಂಬರ್ 28 ನಂತರದ ಕ್ವಶನ್ಗಳು 32 ವರೆಗೆ ಪ್ಯಾಸೇಜ್ ಮತ್ತೆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಇರೋದಾಗಿರುತ್ತೆ. ಫ್ರೆಂಡ್ಸ್, ಇಲ್ಲೊಂದು ಪ್ಯಾಸೇಜ್ ಇದೆ. ಈ ಪ್ಯಾಸೇಜ್ ಅನ್ನ ಓದಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಈಸಿಯಾಗಿ ನಂತರದ 4 ಕ್ವಶನ್ಗಳನ್ನ ಟ್ಯಾಕಲ್ ಮಾಡಿ ಮುಂದುವರಿಬಹುದು. ಫ್ರೆಂಡ್ಸ್, ಪ್ಯಾಸೇಜ್ ನ ನೋಡೋಣ. ಪ್ಯಾಸೇಜ್ ಹೀಗೆ ಓದ್ತಾ ಇದೆ: ದ ಲಾಸ್ಟ್ ಗ್ರೇಟ್ ವಾರ್ ವಿಚ್ ನಿಯರ್ಲಿ ಶೂಕ್ಸ್ ದ ಫೌಂಡೇಶನ್ ಆಫ್ ದಿ ಮಾಡರ್ನ್ ವರ್ಲ್ಡ್ had little impact on Indian literature beyond aggravating the popular revulsion against violence and adding to growing disillusionment with the human pretensions of the Western world. ಅಂದ್ರೆ ಕೊನೆಯ ಮಹಾಯುದ್ಧ ಭಾಗಶಃ ಆಧುನಿಕ ಪ್ರಪಂಚದ ಅಡಿಪಾಯವನ್ನೇ ಅಲುಗಾಡಿಸಿದ್ದರೂ ಭಾರತೀಯ ಸಾಹಿತ್ಯದ ಮೇಲೆ ಅದರ ಪ್ರಭಾವ ತೀರಾ ಕಡಿಮೆ ಎಂದೇ ಹೇಳಬಹುದು. ಅದರ ಹೊರತಾಗಿ ಯುದ್ಧದ ಕ್ರೌರ್ಯದ ವಿರುದ್ಧ ಟೀಕೆಗಳು ಉಲ್ಬಣಿಸಿದ್ದವು ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ಮಾನವೀಯ ಮೌಲ್ಯಗಳ ಬಗ್ಗೆ ಭ್ರಮನಿರಸರವಾಗಿತ್ತು ಅಂತ ಈ ಫಸ್ಟ್ ಸ್ಟಾನ್ಸಾ ಹೇಳುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಸ್ಟಾನ್ಸಾ ಓದೋಣ. ದಿಸ್ ವಾಸ್ ಎಲಾಕ್ವೆಂಟ್ಲಿ ವಾಯ್ಸ್ಡ್ ಇನ್ ಟ್ಯಾಗೋರ್ಸ್ ಪೋಯಮ್ ಅಂಡ್ ಇಸ್ ಲಾಸ್ಟ್ ಟೆಸ್ಟಮೆಂಟ್ ಕ್ರೈಸಿಸ್ ಇನ್ ಸಿವಿಲೈಸೇಷನ್. ಇದು ಟಾಗೋರರ ಪದ್ಯಗಳಲ್ಲಿ ನಿರರ್ಗಳವಾಗಿ ಪ್ರತಿಧ್ವನಿಸಿತ್ತು ಹಾಗೂ ಅದು ಅವರ ಕೊನೆಯ ಕ್ರೈಸಿಸ್ ಇನ್ ಸಿವಿಲೈಸೇಷನ್ ನಲ್ಲೂ ಕಾಣಸಿಗುತ್ತದೆ. ದ ಇಂಡಿಯನ್ ಇಂಟೆಲಿಜೆನ್ಷಿಯಾ ವಾಸ್ ಇನ್ ಸ್ಟೇಟ್ ಆಫ್ ಮಾರಲ್ ಡೈಲಮಾ. ಆನ್ ದಿ ಒನ್ ಹ್ಯಾಂಡ್, ಇಟ್ ಕುಡ್ ನಾಟ್ ಹೆಲ್ಪ್ ಬಟ್ ಸಿಂಪಥೈಸ್ ವಿತ್ ದಿ ಇಂಗ್ಲೆಂಡ್ಸ್ ಡಾಗ್ಡ್ ಕರೇಜ್ ಇನ್ ದ ಹಾರ್ ಆಫ್ ಪೆರೈಲ್ ವಿತ್ ದಿ ರಷ್ಯನ್ಸ್, ಫೈಟಿಂಗ್ ವಿತ್ ದೇರ್ ಬ್ಯಾಕ್ಸ್ ಆನ್ ದಿ ವಾಲ್ಸ್ ಅಗೇನ್ಸ್ಟ್ ruthless Nazi horrors, and with the China groaning under the heel of Japanese militarism. On the other hand, their own country was practically under the military occupation of their own soil, and the Indian army under Subhash Chandra Bose was trying from the opposite camp to liberate their country. ಇದಕ್ಕೆ ಕನ್ನಡೀಕರಣಗೊಳಿಸೋದಾದ್ರೆ ಫ್ರೆಂಡ್ಸ್, ಭಾರತೀಯ ಬುದ್ಧಿಜೀವಿಗಳು, ಕವಿಗಳು ಅದೊಂಥರ ನೈತಿಕ ಉಭಯ ಸಂಕಟದಲ್ಲಿದ್ದರು. ಒಂದು ಕಡೆ ರಷ್ಯನ್ನರ ಜೊತೆ ಅಪಾಯದ ಸಮಯದಲ್ಲೂ ಮೊಂಡುತನದ ಹೋರಾಟ ಮಾಡುತ್ತಿದ್ದ ಇಂಗ್ಲೆಂಡಿಗರ ಸಾಹಸ, ನಾಜಿ ಸೈನ್ಯದ ಜೊತೆ ಗೋಡೆಗೆ ಬೆನ್ನು ತಾಗಿಸಿ ಅಡಗಿಸಿಕೊಂಡು ನಡೆಸುತ್ತಿದ್ದ ಇಂಗ್ಲೆಂಡಿಗರ ಹೋರಾಟ, ಮತ್ತು ಚೀನಾ ಜಪಾನಿನ ಮಿಲಿಟರಿಸಂನ ಕಾಲು ಕೆಳಗೆ ಸಿಲುಕಿ ನರಳುತ್ತಿತ್ತು. ಇನ್ನೊಂದು ಕಡೆ ತನ್ನದೇ ದೇಶ ಇನ್ನೊಂದು ಮಿಲಿಟರಿ ಸೈನ್ಯದ ಕಪಿಮುಷ್ಟಿಯಲ್ಲಿ ಸಿಲುಕಿತ್ತು ಹಾಗೂ ಭಾರತೀಯ ಸೇನೆ ಸುಭಾಷ್ ಚಂದ್ರ ಬೋಸ್ರ ನೇತೃತ್ವದಲ್ಲಿ ವಿರೋಧಿಗಳ ಗುಂಪಿನೊಂದಿಗೆ ಸೇರಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸುವ ಕಾರ್ಯದಲ್ಲಿ ಮಗ್ನವಾಗಿತ್ತು. ಈ ಉಭಯ ಸಂಕಟದಲ್ಲಿ ಕಾವ್ಯ ಕ್ರಿಯಾಶೀಲತೆಯಾದರೂ ಹೇಗೆ ಅರಳಿತು? ಭಾರತೀಯ ಕಾವ್ಯ ಅಂತಂತಂದ್ರೆ ಈ ಉಭಯ ಸಂಕಟದಲ್ಲಿತ್ತು. ಒಂದು ಕಡೆ ಇಂಗ್ಲೆಂಡಿಗರು ಏನು ಅಲೈಸ್ ಜೊತೆ ಸೇರ್ಕೊಂಡು ಬೇರೆ ಬೇರೆ ದೇಶಗಳ ಜೊತೆ ಯುದ್ಧವನ್ನ ಮಾಡ್ತಾ ಇತ್ತು, ಅದ್ರ ಬಗ್ಗೆ ಕುರಿತು ಹೊಗಳಿ ಬರಿಬೇಕಾ, ಅಥವಾ ನಮ್ಮ ಸುಭಾಷ್ ಚಂದ್ರ ಬೋಸ್ ರವರ ಇಂಡಿಯನ್ ನ್ಯಾಷನಲ್ ಆರ್ಮಿ ಏನಿತ್ತು ಅದು ಆಪೋಸಿಟ್ ಕ್ಯಾಂಪ್ ಅವ್ರ ಜೊತೆ ಸೇರ್ಕೊಂಡು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಕೊಡಿಸೋದಕ್ಕಂತ ಹೋರಾಟ ನಡೆಸ್ತಿದ್ದಂತ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ ರವ್ರನ್ನ ಹೊಗಳಿ ಇಂಗ್ಲೆಂಡಿಗರನ್ನ ಖಂಡಿಸಿ ಬರಿಬೇಕಾ ಅಥವಾ ಇಂಗ್ಲೆಂಡಿಗರನ್ನ ವರ್ಣಿಸಿ ಬರಿಬೇಕಾ ಅನ್ನೋ ಒಂದು ಜಿಜ್ಞಾಸೆನಲ್ಲಿ, ಮಾರಲ್ ಡೈಲಮಾದಲ್ಲಿ ನಮ್ಮ ಭಾರತೀಯ ಕವಿಗಳು ಅಥವಾ ಬರಹಗಾರರು ಮುಳುಗು ಹೋಗಿದ್ರು.
ಆ ಒಂದು ಉಭಯ ಸಂಕಟದಲ್ಲಿದ್ರು. One would imagine that the achievement of Indian independence in 1947, which came in the wake of Allies' victory and was followed by collapse of colonialism in the neighboring countries of Southeast Asia, would have released an upsurge of creative energy. ನೀವು ಭಾರತ 1947ರಲ್ಲಿ ಸ್ವಾತಂತ್ರ್ಯವನ್ನು ಮಿತ್ರ ರಾಷ್ಟ್ರಗಳು ಜಯಿಸಿದ್ದರಿಂದ ಮತ್ತು ದಕ್ಷಿಣ ಏಷ್ಯಾದಲ್ಲಿನ ವಸಾಹತುಶಾಹಿಗಳು ನಶಿಸಿದ್ದರಿಂದಲೇ ಪಡೆಯಿತೆಂದು ಊಹಿಸಿದರು. ಇದು ಭಾರತದ ಸಾಹಿತ್ಯದ ಕ್ರಿಯಾಶೀಲತೆಗೆ ಒಂದು ಹೊಸ ಚೈತನ್ಯವನ್ನು ತಂದುಕೊಟ್ಟಿತ್ತು. ಹೌದು, ಇದು ತಂದುಕೊಟ್ಟಿತ್ತು. ಬಟ್ ಇಟ್ ವಾಸ್ ಸೂನ್ ಸಬ್ಮರ್ಜ್ಡ್ ಇನ್ ದ ಗ್ರೇಟ್ ಅಗೋನಿ ಆಫ್ ಪಾರ್ಟಿಷನ್ ವಿತ್ ದಿ ಇನ್ಹ್ಯೂಮನ್ ಸ್ಲಾಟರ್ ಆಫ್ ಇನ್ನೋಸೆಂಟ್ and the uprooting of the millions of people from their homeland, followed by martyrdom of Mahatma Gandhi. ಆದರೆ ಬಹಳ ಬೇಗ ಈ ಉತ್ಸಾಹವನ್ನು ದೇಶದ ವಿಭಜನೆಯಂತಹ ಮಹಾಸಂಕಟ ಮುಳುಗಿಸಿ ಹಾಕಿತ್ತು. ಅಮಾನವೀಯ ದೇಶದ ವಿಭಜನೆ ಹಾಗೂ ಮುಗ್ಧ ಜನರ ವಿಂಗಡಣೆ ಹಾಗೂ ಬೇರು ಸಮೇತ ಒಕ್ಕಲೆಬ್ಬಿಸುವ ಕೆಲಸ ಮತ್ತು ಅದರಿಂದಲೇ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಭಾರತದ ಕಾವ್ಯ ಕ್ಷೇತ್ರದಲ್ಲಿ ತಂದಿದ್ದ ಹೊಸ ಚೈತನ್ಯವನ್ನ ಮುಳುಗಿಸಿ ಹಾಕಿಬಿಟ್ಟಿತ್ತು ಅಂತ ಬರೀತಾರೆ ಸ್ನೇಹಿತರೆ. These tragedies, along with Pakistan's invasion of Kashmir and its later atrocities in Bangladesh, did indeed provoke a poignant writing, particularly in the languages of the regions most affected is Bengali, Hindi, Kashmiri, Punjabi, Sindhi and Urdu. ಈ ದುರಂತಗಳು ಹಾಗೂ ಕಾಶ್ಮೀರದ ಮೇಲೆ ಪಾಕಿಸ್ತಾನದ ಆಕ್ರಮಣ ಹಾಗೂ ತದನಂತರದ ಬಾಂಗ್ಲಾದೇಶದಲ್ಲಿನ ದೌರ್ಜನ್ಯ ಅತಿ ಸಹಜವಾಗಿಯೇ ಪ್ರಖರ ಹಾಗೂ ಕಟು ಬರಹಗಳಿಗೆ ನಾಂದಿಯಾಯಿತು ಅಂತ ಬರೀತಾರೆ. ಅದರಲ್ಲೂ ವಿಶೇಷವಾಗಿ ಬೆಂಗಾಲಿ, ಹಿಂದಿ, ಕಾಶ್ಮೀರಿ, ಪಂಜಾಬಿ, ಸಿಂಧಿ ಹಾಗೂ ಉರ್ದು ಭಾಷಾ ಸಾಹಿತ್ಯಗಳು ಇದರ ಪ್ರಭಾವಕ್ಕೊಳಗಾಗಿದ್ದವು ಅಂತ ಹೇಳ್ತಾರೆ. ಬೋತ್ poignant and passionate writings does not by itself make great literature. ಹಾಗೆ ನೋಡಿದ್ರೆ ಕಟುವಾದ ಬರಹಗಳು ಅಥವಾ ಕಟು ಟೀಕಾ ಬರಹಗಳು ಅಥವಾ ಭಾವೋದ್ರಿಕ್ತ ಬರಹಗಳು ಅವಾಗಿಯೇ ಶ್ರೇಷ್ಠ ಸಾಹಿತ್ಯವಾಗಲಾರವು. What reserves of enthusiasm and confidence served these disasters have been mainly absorbed in the task of national construction and economic development. Great literature has always emerged out of chains of convulsions. Indian literature is richer today in terms of volume, range and variety than it ever was in past. ಫ್ರೆಂಡ್ಸ್, ಏನಂತ ಹೇಳ್ತಾರೆ ಅಂತಂದ್ರೆ, ಕಟು ಟೀಕಾ ಬರಹಗಳು ಅಥವಾ ಭಾವೋದ್ರಿಕ್ತ ಬರಹಗಳು ಅವಾಗಿಯೇ ಶ್ರೇಷ್ಠ ಸಾಹಿತ್ಯವಾಗಲಾರವು. ಯಾವ ಶಕ್ತಿಯನ್ನು, ಉತ್ಸಾಹವನ್ನು, ವಿಶ್ವಾಸವನ್ನು ಈ ದುರಂತಗಳು ದೊರಕಿಸಿಕೊಟ್ಟವೋ ಅದನ್ನೇ ದೇಶವನ್ನು ಪುನಃ ಕಟ್ಟುವ ಹಾಗೂ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಬಳಸಿಕೊಳ್ಳಲಾಯಿತು. ಶ್ರೇಷ್ಠ ಸಾಹಿತ್ಯಗಳು ಯಾವಾಗಲೂ ಸೆಳೆತಗಳ ಸರಣಿಯಿಂದ ಹುಟ್ಟಿ ಬಂದವುಗಳೇ ಆಗಿವೆ. ನೋಡಿ, ಈ ಎಲ್ಲ ದುರಂತಗಳ ಸರಣಿಗಳೇ ಒಂದು ಹೊಸ ಸಾಹಿತ್ಯವನ್ನು ಬರೆಯೋದಕ್ಕೆ ಪ್ರೇರೇಪಣೆ ಆಗುತ್ತೆ. ಆ ಪ್ರೇರೇಪಣೆಯ ಬರಹಗಳನ್ನೇ ಪುನಃ ದೇಶವನ್ನು ಒಗ್ಗೂಡಿಸುವ ಮತ್ತು ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಬಳಸಿಕೊಳ್ಳಲಾಗಿತ್ತು. ಹಾಗಾಗಿ ಅವು ಶ್ರೇಷ್ಠ ಸಾಹಿತ್ಯಗಳಾದವು, ಆಗ ಬಂದಂಥವು ಅಂತ. ಈಗ ಹಿಂದೆಂದಿಗಿಂತ ಗಾತ್ರ, ವ್ಯಾಪ್ತಿ, ವೈವಿಧ್ಯತೆಯಲ್ಲಿ ಭಾರತೀಯ ಸಾಹಿತ್ಯ ಅತ್ಯಂತ ಶ್ರೀಮಂತವಾಗಿದೆ. ಆದರೆ ಅವತ್ತಿನ ಬರಹಗಳು ದೇಶ ಕಟ್ಟುವ ಸಲುವಾಗಿ ಬಳಕೆಯಾಗಿವೆ ಅನ್ನೋ ರೀತಿಯಲ್ಲಿ ಈ ಪ್ಯಾಸೇಜ್ ಇದೆ. ಫ್ರೆಂಡ್ಸ್, ಈ ಪ್ಯಾಸೇಜನ್ನು ಓದಿ ಅರ್ಥ ಮಾಡ್ಕೊಂಡ್ರೆ ಯು ಜಸ್ಟ್ ಹ್ಯಾವ್ ಟು ರೀಡ್ ಬಿಟ್ವೀನ್ ದ ಲೈನ್ಸ್. ಇಟ್ ಟೇಕ್ಸ್ ಟೈಮ್ ಬಟ್ ಇಟ್ ಮೇಕ್ಸ್ ಯು ಅಟೆಂಡ್ 4 questions ವೆರಿ ಈಸಿಲಿ. ನೆಕ್ಸ್ಟ್ 4 questions ಅನ್ನು ನೋಡೋಣ ಫ್ರೆಂಡ್ಸ್. ಕ್ವಶನ್ ನಂಬರ್ 28, ಐಡೆಂಟಿಫೈ ದ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಸಬ್ಮರ್ಜ್ ಕ್ರಿಯೇಟಿವಿಟಿ ಎನರ್ಜಿ ಇನ್ ಇಂಡಿಯಾ ಲಿಟರೇಚರ್. ಅಂದ್ರೆ ಯಾವ ಫ್ಯಾಕ್ಟರು ಮತ್ತೆ ಭಾರತೀಯ ಸಾಹಿತ್ಯದಲ್ಲಿನ ಕ್ರಿಯಾಶೀಲತೆಯನ್ನು ಮುಳುಗಿಸಿತ್ತು ಅಂತ ಅನ್ನೋದಾದ್ರೆ, ಎಗೈನ್ ನಮಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿದ್ದು ಅದೊಂದು ಕ್ರಿಯಾಶೀಲತೆಯ ಉತ್ಸಾಹವನ್ನ ಅಭಿವೃದ್ಧಿಪಡಿಸಿತ್ತು. ಬಟ್ ಆದ್ರೆ ದೇಶದ ವಿಭಜನೆ ಮತ್ತು ಗಾಂಧೀಜಿಯವರ ಹತ್ಯೆಯಂತಹ ದುರಂತಗಳು ಮತ್ತೆ ಭಾರತೀಯ ಸಾಹಿತ್ಯದಲ್ಲಿನ ಕ್ರಿಯಾಶೀಲತೆಯನ್ನ ಅಡಗಿಸಿಟ್ಟು ಬಿಟ್ವು ಅಂತ ಹೇಳ್ತಾರೆ. ಇಲ್ಲಿ ಆಪ್ಷನ್ ನೋಡೋಣ ಫ್ರೆಂಡ್ಸ್.
A military occupations of one's own soil, resistance to colonial occupation, great agony of partition, victory of allies. ಫ್ರೆಂಡ್ಸ್, ಆಪ್ಷನ್ ಸಿ, ಗ್ರೇಟ್ ಅಗೋನಿ ಆಫ್ ಪಾರ್ಟಿಷನ್, ದೇಶ ವಿಂಗಡಣೆಯಂತಹ ದುರಂತಗಳು ಮತ್ತೆ ಭಾರತೀಯ ಸಾಹಿತ್ಯದಲ್ಲಿ ಒಂದು ತರನಾದ ಕ್ರಿಯಾಶೀಲತೆಯನ್ನು ನಶಿಸುವ ಹಾಗೆ ಮಾಡಿತ್ತು ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಈಸಿ ಅಲ್ವಾ? ಓನ್ಲಿ ಥಿಂಗ್ ಯು ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ ಆಫ್ ದಿ ಓವರ್ ಆಲ್ ರೈಟ್ ಅಪ್ ಅಷ್ಟೇ, ಪ್ಯಾಸೇಜ್. ಕ್ವಶನ್ ನಂಬರ್ 28 ನೋಡೋಣ. ಆನ್ಸರ್ ಸಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 29 now. ವಾಟ್ ಪ್ಯಾಸೇಜ್ ಆಸ್ ದ ಮೆಸೇಜ್ ದಟ್? ಈ ಪ್ಯಾಸೇಜ್ ನಲ್ಲಿರುವ ಸಾರಾಂಶ ಏನು ಅಂತ ಕೇಳಿದರೆ 4 ಆಪ್ಷನ್ ಇರುತ್ತೆ, ನೋಡೋಣ. ಸಸ್ಪಿಷನ್ ಆಫ್ ಅದರ್ ಕಂಟ್ರೀಸ್, continuance of rivalry, menace of war, national reconstruction. Friends, last option D, national reconstruction ಹೇಗಾಯಿತು, ಬರಹಗಳ ಮುಖಾಂತರ ನ್ಯಾಷನಲ್ ರಿಕನ್ಸ್ಟ್ರಕ್ಷನ್ ಅನ್ನ ಹೇಗೆ ಪ್ರೇರೇಪಿಸಲಾಯಿತು ಅನ್ನೋದ್ರ ಬಗ್ಗೆ ಇರೋದ್ರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫ್ರೆಂಡ್ಸ್, ಕ್ವಶನ್ ನಂಬರ್ 30 ನೋಡೋಣ. ಫ್ರೆಂಡ್, ದ ಪ್ಯಾಸೇಜ್ ಆಸ್ ದ ಮೆಸೇಜ್ ದಟ್, ಅಗೈನ್ ಪ್ಯಾಸೇಜ್ ಅಲ್ಲಿ ಇನ್ಯಾವ ಮೆಸೇಜ್ ಇತ್ತು ಅಂತ ಕೇಳ್ತಾರೆ. ಡಿಸಾಸ್ಟರ್ಸ್ ಆರ್ ಇನೆವಿಟಬಲ್, great literature emerges out of chains of convulsions, Indian literature does not have a marked landscape, literature has no relation with war and independence. ಫ್ರೆಂಡ್ಸ್, ಇದರಲ್ಲಿ ಈ ಒಂದು ಪ್ಯಾಸೇಜ್ ಅಲ್ಲಿ ಯಾವ ಮೆಸೇಜ್ ಇತ್ತು ಅಂತಂತಂದ್ರೆ, ಶ್ರೇಷ್ಠ ಸಾಹಿತ್ಯಗಳು ಯಾವಾಗಲೂ ಸೆಳೆತಗಳ ಸರಣಿಯಿಂದ ಹುಟ್ಟಿ ಬಂದವುಗಳೇ ಆಗಿದೆ. ಅಂದ್ರೆ ಗ್ರೇಟ್ ಲಿಟ್ರೇಚರ್ ಎಮರ್ಜಸ್ ಔಟ್ ಆಫ್ ಚೈನ್ಸ್ ಆಫ್ ಕನ್ವಲ್ಷನ್ಸ್, ಈ ತರದ ಘಟನಾವಳಿಗಳು ನಡೆದಾಗ್ಲೇನೆ ಜನರು ಭಾವದಿಂದ ಉದ್ರಿಕ್ತರಾಗಿ ಬರವಣಿಗೆಯನ್ನು ಶುರು ಮಾಡ್ತಾರೆ ಅನ್ನೋದೇ ಆಗಿತ್ತು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಫ್ರೆಂಡ್ಸ್, ಕ್ವಶನ್ ನಂಬರ್ 31 ನೋಡೋಣ. ವಾಟ್ ವಾಸ್ ದ ಇಂಪ್ಯಾಕ್ಟ್ ಆಫ್ ದಿ ಲಾಸ್ಟ್ ಗ್ರೇಟ್ ವಾರ್ ಆನ್ ಇಂಡಿಯನ್ ಲಿಟರೇಚರ್? ಭಾರತದ ಸಾಹಿತ್ಯದ ಮೇಲೆ ಕೊನೆಯ ಮಹಾಯುದ್ಧ ಯಾವ ರೀತಿಯ ಪರಿಣಾಮವನ್ನ ಬೀರಿತ್ತು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಫ್ರೆಂಡ್ಸ್, ಇಟ್ ಹ್ಯಾಡ್ ನೋ ಇಂಪ್ಯಾಕ್ಟ್, ಇಟ್ ಅಗ್ರಿವೇಟೆಡ್ ಪಾಪ್ಯುಲರ್ ರೆವಲ್ಯೂಷನ್ ಅಗೇನ್ಸ್ಟ್ ವೈಲೆನ್ಸ್, ಇಟ್ ಶೂಸ್ ದ ಫೌಂಡೇಶನ್ ಆಫ್ ಲಿಟರೇಚರ್, ಇಟ್ ಆಫರ್ಡ್ eloquent support to the western world. Friends, option B, it aggravated popular revulsion against violence. ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಯುದ್ಧದಿಂದ ನಡೀತಾ ಇದ್ದಂತಹ ವೈಲೆನ್ಸ್, ಒಂದು ಕ್ರೌರ್ಯದ ಬಗ್ಗೆ ಟೀಕೆಗಳು ಉಲ್ಬಣಿಸಿದ್ದವು ಭಾರತೀಯ ಸಾಹಿತ್ಯದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದರಿಂದ ಇಂಪ್ಯಾಕ್ಟ್ ಇಲ್ಲ ಅಂತಾನೆ ಹೇಳಿದ್ದಾರೆ ಕೊನೆಯಲ್ಲಿ, ಇಟ್ ಹ್ಯಾಡ್ ವೆರಿ ಸ್ಮಾಲ್ ಇಂಪ್ಯಾಕ್ಟ್ ಅಂತ. ಬಟ್ ಎರಡನೇ ಸ್ಟ್ಯಾನ್ಸಾದಲ್ಲಿ ಹೇಳಿದ್ದಾರೆ ಇಟ್ ಅಗ್ರಾವೇಟೆಡ್ ಪಾಪ್ಯುಲರ್ ರಿವಲ್ಯೂಷನ್ ಅಗೇನ್ಸ್ಟ್ ದಿ ವೈಲೆನ್ಸ್ ಡ್ಯೂ ಟು ಸೆಕೆಂಡ್ ವರ್ಲ್ಡ್ ವಾರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫ್ರೆಂಡ್ಸ್, ವಾಟ್ ಡಿಡ್ ಟ್ಯಾಗೋರ್ ಆರ್ಟಿಕ್ಯುಲೇಟ್ ಇನ್ ಇಸ್ ಲಾಸ್ಟ್ ಟೆಸ್ಟಮೆಂಟ್? ಕೊನೆ ಪದ್ಯದಲ್ಲಿ ಏನನ್ನ ಬರೆದಿದ್ರು ಅಂತ ಅಂದ್ಬಿಟ್ಟು, ಕ್ರೈಸಿಸ್ ಇನ್ ಸಿವಿಲೈಸೇಷನ್ ಅನ್ನೋ ಪದ್ಯದಲ್ಲಿ ಏನನ್ನ ಟ್ಯಾಗೋರ್ ಆರ್ಟಿಕ್ಯುಲೇಟ್ ಮಾಡಿದ್ರು ಅಂತ ಆಪ್ಷನ್ಸ್ ಅನ್ನು ನೋಡೋಣ. ಫ್ರೆಂಡ್ಸ್, ಆಫರ್ಡ್ ಸಪೋರ್ಟ್ ಟು ಸುಭಾಷ್ ಬೋಸ್, ಎಕ್ಸ್ಪೋಸ್ಡ್ ದ ಹ್ಯೂಮನ್ ಪ್ರಿಟೆನ್ಷನ್ಸ್ ಆಫ್ ದಿ ವೆಸ್ಟರ್ನ್ ವರ್ಲ್ಡ್, ಎಕ್ಸ್ಪ್ರೆಸ್ಡ್ ಲಾಯಲ್ಟಿ ಟು ಇಂಗ್ಲೆಂಡ್, ಎನ್ಕರೇಜ್ಡ್ ದ ಲಿಬರೇಷನ್ಸ್ ಆಫ್ ಕಂಟ್ರೀಸ್. ಫ್ರೆಂಡ್ಸ್, ಕ್ರೈಸಿಸ್ ಇನ್ ಸಿವಿಲೈಸೇಷನ್ ಅನ್ನೋ ಟೆಸ್ಟಮೆಂಟ್ ನಲ್ಲಿ ಟ್ಯಾಗೋರ್ ಎಕ್ಸ್ಪೋಸ್ಡ್ ದ ಹ್ಯೂಮನ್ ಪ್ರಿಟೆನ್ಷನ್ಸ್, ಮಾನವೀಯ ಮೌಲ್ಯಗಳು ನಶಿಸುತ್ತಿರೋದನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅವರು ಕ್ರೈಸಿಸ್ ಇನ್ ಸಿವಿಲೈಸೇಷನ್ ಅಂತ ಬರೆದಿದ್ರು. ನಾಗರಿಕತೆಯ ಮಾನವ ತಲೆ ತಗ್ಸುವಂತ ಕೆಲಸಗಳು ಯುದ್ಧದ ಮುಖಾಂತರ ಆಗ್ತಿದೆ ಅಂತ ಅಂದ್ಬಿಟ್ಟು ಅವ್ರು ಕೊನೆ ಟೆಸ್ಟಮೆಂಟ್ ಅಲ್ಲಿ ಬರ್ತಿದ್ರು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫ್ರೆಂಡ್ಸ್, ಕ್ವಶನ್ ನಂಬರ್ 33 ನೋಡೋಣ. ವಾಟ್ ವಾಸ್ ದ ಸ್ಟ್ಯಾನ್ಸ್ ಆಫ್ ಇಂಡಿಯನ್ ಇಂಟೆಲಿಜೆನ್ಸಿಯಾ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಗ್ರೇಟ್ ವಾರ್? ಈ ಎರಡನೇ ಮಹಾಯುದ್ಧ ನಡಿಬೇಕಾದ್ರೆ ಭಾರತೀಯ ಬುದ್ಧಿಜೀವಿಗಳು, ಕವಿಗಳು ಅವರ ಸ್ಟ್ಯಾನ್ಸ್ ಏನಿತ್ತು ಅಂತಂದ್ರೆ, ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ, ಅವರೊಂಥರ ಮಾರಲ್ ಡೈಲಮಾದಲ್ಲಿದ್ರು. ಇಂಗ್ಲೆಂಡ್ ಸಪೋರ್ಟ್ ಮಾಡಿ ಬರಿಬೇಕಾ ಅಥವಾ ಭಾರತೀಯ ಸೇನೆಯನ್ನ ಕಟ್ಟಿ ಅಪೋಸಿಟ್ ಕ್ಯಾಂಪ್ ಜೊತೆ ಸೇರಿದ್ದ ಸುಭಾಷ್ ಚಂದ್ರ ಬೋಸ್ರ ಪರವಾಗಿ ಬರಿಬೇಕಾ ಅನ್ನೋ ಮಾರಲ್ ಡೈಲಮಾ ಇತ್ತು ಅಂತ ನಾವು ಆಲ್ರೆಡಿ ಓದ್ಕೊಂಡಿದೀವಿ. ಆಪ್ಷನ್ಸ್ ಏನಿದೆ ನೋಡೋಣ. ಇಂಡಿಫರೆನ್ಸ್ ಟು ರಷ್ಯಾಸ್ ಫ್ಲೈಟ್ ಅಲ್ಲ, ದೇ ಫೇವರ್ಡ್ ಜಪಾನೀಸ್ ಮಿಲಿಟರಿಸಮ್ ಅಲ್ಲ, ದೇ ಪ್ರಾಂಪ್ಟೆಡ್ ಕ್ರಿಯೇಟಿವಿಟಿ ಔಟ್ ಆಫ್ ದಿ ಕನ್ಫ್ಯೂಸ್ಡ್ ಲಾಯಲ್ಟಿ ಇರಬಹುದು, ದೇ ಎಕ್ಸ್ಪ್ರೆಸ್ಡ್ ಸಿಂಪತಿ ಫಾರ್ ಇಂಗ್ಲೆಂಡ್ಸ್ ಡಾಗ್ಡ್ ಕರೇಜ್.
ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಇಲ್ಲಿ ಅವರೊಂಥರ ಡೈಲಮಾದಲ್ಲಿ ಇದ್ರೂ ಕೂಡ ದೇ ಎಕ್ಸ್ಪ್ರೆಸ್ಡ್ ಸಿಂಪತಿ ಫಾರ್ ಇಂಗ್ಲೆಂಡ್ಸ್ ಡಾಗ್ಡ್ ಕರೇಜ್. ಅವರು ಇಂಗ್ಲೆಂಡ್ನವರು ರಷ್ಯನ್ರ ಜೊತೆ, ನಾಜಿ ಹೋರಾಟಸ್ ಜೊತೆ, ನಾಜಿ ಸೈನ್ಯದ ಜೊತೆ ಎಲ್ಲ ಏನು ಮೊಂಡುತನದ ಹೋರಾಟ ಮಾಡ್ತಾ ಇದ್ರು, ಅವು ನಮ್ಮ ಭಾರತೀಯ ಲಿಟರೇಚರ್ ಅಲ್ಲಿ ಅವ್ರಿಗೆ ಸಪೋರ್ಟಿವ್ ಆಗಿ ಸ್ವಲ್ಪ ಕಾಣಸಿಕ್ವು ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ವಾಚಿಂಗ್. ಐ ಹೋಪ್ ಐ ಮೇಕ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಈಚ್ ಕ್ವಶನ್ಸ್. ಯಾವುದಾದ್ರೂ ಕ್ವಶನ್ ಅಲ್ಲಿ ನಿಮಗೆ ಡೌಟ್ ಅನ್ನೋದು ಯಾವುದಾದ್ರೂ ಇದ್ರೆ, ನಿಮ್ಗೆ ಕ್ಲಾರಿಫಿಕೇಶನ್ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ವ್ಯಕ್ತಪಡಿಸಿ. ನಾನು ಸಾಧ್ಯವಾದಷ್ಟು ಮಟ್ಟಿಗೆ ರಿಪ್ಲೈನ ನಿಮಗೆ ಮಾಡೋದ್ರ ಮುಖಾಂತರ ನಿಮ್ಮ ಡೌಟ್ಸನ್ನ ಕ್ಲಾರಿಫಿಕೇಶನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ವೇರಿಯಸ್ ಪ್ಲಾಟ್ಫಾರ್ಮ್ಸ್, ಟೆಲಿಗ್ರಾಮ್, ವಾಟ್ಸಪ್ ಗ್ರೂಪ್ಗಳಲ್ಲಿ ನೀವು ಕಮೆಂಟ್ ಹಾಕ್ಬೋದು ಈ ವಿಡಿಯೋ ಬಗ್ಗೆ ಮತ್ತೆ ನಿಮ್ಮ ಡೌಟ್ಸ್ ಬಗ್ಗೆ. ಅಲ್ಲೂ ಕೂಡ ಅವನ್ನ ರಿಪ್ಲೈ ಮಾಡಿ ನಿಮ್ಮ ಡೌಟ್ಸನ್ನ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇನ್ನೊಂದಷ್ಟು ಕ್ವಶನ್ಗಳನ್ನ ನೆಟ್ 2017 ಕ್ವಶನ್ ಪೇಪರ್ ಅನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು. ಟಿಲ್ ದೆನ್ ಟೇಕ್ ಕೇರ್. ಬಾಯ್.